ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನಮೆ. ಇದೇ ಬರುವ ಗುರುರಾಯರ ಆರಾಧನೆ ಆಗಸ್ಟ್ 29, 30 ಹಾಗೂ 31 ಈ 3 ದಿವಸಗಳ ಕಾಲ ಎಲ್ಲೆಡೆಯೂ ಕೂಡ ಗುರುರಾಯರ ಆರಾಧನೆ ವೈಭವದಲ್ಲಿ ನಡೆಯುತ್ತೆ. ನಾವು ರಾಯರ ಅನುಗ್ರಹವನ್ನು ಪಡೆದುಕೊಳ್ಳುವ ಮಾತ್ರದಿಂದಲೇ ಎಷ್ಟೋ ಇಷ್ಟಾರ್ಥಗಳನ್ನು ಸುಲಭವಾಗಿ ಪಡೆದುಕೊಳ್ತೀವಿ. ನಾವು ಶ್ರೀರಾಘವೇಂದ್ರ ಎಂಬ ನಾಮಲೇಖನದ 1,00,000 ಬಾರಿ ಬರೆಯುವ ಯಾವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವೋ, ಸಾಮಾನ್ಯವಾಗಿ ಯಾರು 1,00,000 ಬಾರಿ ಬರೆದು ಮುಗಿಸಿದಾರೋ ಅಲ್ಲಿ 99 ಮಂದಿಗೆ ಫಲ ಸಿಕ್ಕಿಲ್ಲ ಅಂತ ಇಲ್ಲ, ಎಲ್ಲರಿಗೂ ಕೂಡ ಫಲ ಸಿಗುತ್ತೆ. ಕೆಲವೊಮ್ಮೆ ಅದು ನಾವು ಏನು ಅಪೇಕ್ಷೆ ಪಟ್ಟಿರ್ತೀವೋ ಅದಕ್ಕಿಂತ ಹೆಚ್ಚಿನ ಫಲವೇ ಸಿಗುತ್ತಾ ಇದೆ. ಇಷ್ಟು ಮಹತ್ವ ಇದೆ. ಯಾಕೆಂದರೆ ಕಲಿಯುಗದಲ್ಲಿ ಅವರು ಎಲ್ಲರ ಇಷ್ಟಾರ್ಥಗಳನ್ನು ಪೂರೈಸುವುದಕ್ಕೋಸ್ಕರವೇ ಜಾಗೃತರಾಗಿರುವಂತಹ ಒಬ್ಬರು ಗುರುಗಳು. ಈ ಬಾರಿಯ ರಾಯರ ಆರಾಧನೆಯ ಸಂದರ್ಭದಲ್ಲಿ ಈ ದೀರ್ಘವಾದ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವವರಿಗೆ ಕೇವಲ 1 ವಾರಗಳ ಕಾಲ ಸೇವೆಯನ್ನು ಹೇಗೆ ಮಾಡಬೇಕು ಅನ್ನುವಂತಹ ಮಾರ್ಗದರ್ಶನವನ್ನು ನಾವು ನಿಮಗೆ ಮಾಡ್ತೀವಿ. ಹಾಗೂ ಅನೇಕ ಬಗೆಯ ವಿಚಾರಗಳನ್ನು ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀವಿ. ರಾಯರ ಆರಾಧನೆ ಮಾಡುವುದು ಹೇಗೆ, ಹಾಗೂ ಸ್ವತಃ ನಿಮ್ಮ ಹೆಸರಿನಲ್ಲಿ ನಾವೇ ಪೂಜೆ ಪುನಸ್ಕಾರಗಳೆಲ್ಲವನ್ನೂ ಕೂಡ ಗೋತ್ರ ನಕ್ಷತ್ರ ಸಹಿತವಾಗಿ ಆಚರಿಸ್ತೀವಿ. ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಶ್ರೀಕರ ನಾರಾಯಣ ಕ್ಷೇತ್ರದಿಂದ ನಡೀತಾ ಇರುವಂತಹ ರಾಯರ ಸೇವೆಯ ಕಾರ್ಯಕ್ರಮದಲ್ಲಿ ನೀವು ಸುಲಭವಾಗಿ ಭಾಗವಹಿಸಿ ರಾಯರ ಸೇವೆಯನ್ನು ಮಾಡಿ ನಿಮ್ಮ ಇಷ್ಟಾರ್ಥಗಳು ಏನೇ ಇದ್ದರೂ ಕೂಡ ಗುರುರಾಯರ ಮೂಲಕವಾಗಿ ಅದನ್ನು ಪಡೆದುಕೊಳ್ಳಿ. ಈಗ ರಾಯರ ಸೇವೆ ಮಾಡಬೇಕು ಅನ್ನುವಂಥ ಅಪೇಕ್ಷೆ ಅನೇಕ ಮಂದಿಗೆ ಇರುತ್ತೆ. ಅನುಕೂಲಗಳು ಬರ್ತಾ ಇರೋಲ್ಲ, ಅಥವಾ ಕೆಲವರು ರಾಯರ ಸೇವೆ ಮಾಡಲಿಕ್ಕೆ ಮಠಗಳಿಗೂ ಹೋಗ್ತಾರೆ, ಮಂತ್ರಾಲಯ ಕ್ಷೇತ್ರಕ್ಕೂ ಕೂಡ ಹೋಗ್ತಾರೆ. ಹೇಗೆ ಮಾಡಬೇಕು ಅಂತ ಗೊತ್ತಿರೋಲ್ಲ. ಅದಕ್ಕೆ ಮಾರ್ಗದರ್ಶನವನ್ನು ನೀವು ನಮ್ಮಿಂದ ಪಡೆದುಕೊಳ್ಬೇಕು. ಮತ್ತು ರಾಯರಲ್ಲಿ ಭಕ್ತಿ ಬರುವುದಕ್ಕೋಸ್ಕರ ರಾಯರ ಚರಿತ್ರೆಯ ಶ್ರವಣ ಹಾಗೂ ರಾಯರ ಬಗ್ಗೆ ಅನೇಕ ವಿಚಾರಗಳನ್ನು ಕೇಳಿ ತಿಳಿದುಕೊಳ್ಬೇಕು. ಅದೆಲ್ಲವೂ ಕೂಡ ಒಂದು ಶಿಸ್ತುಬದ್ಧವಾಗಿ ಕ್ರಮಬದ್ಧವಾಗಿ ನಡೆಯಬೇಕು. ನಾವು ಏನೋ ಒಂದು ಮಾಹಿತಿ ತೊಗೊಳ್ತೀವಿ, ಅದರಿಂದ ನಾವು ರಾಯರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಪಡೆದುಕೊಳ್ತೀವಿ, ಉಪಯೋಗ ಆಗೋಲ್ಲ. ಯಾವುದೇ ಒಂದು ಸೇವೆಯನ್ನು ನಾವು ಮಾಡಬೇಕಾದ್ರೆ ಅದಕ್ಕೆ ಒಂದು ಆದಿ ಮತ್ತು ಅಂತ್ಯ ಅಂತ ಇರಬೇಕು. ಮಧ್ಯದ ಮಾರ್ಗದಲ್ಲಿ ಯಾವುದೇ ವಿಘ್ನಗಳು ಬರಬಾರ್ದು. ಅದಕ್ಕೆ ಆದ ಒಂದು ಕ್ರಮ ಇರಬೇಕು, ಒಂದು ದೃಢವಾದ ಒಂದು ಸಂಕಲ್ಪ ಇರಬೇಕು, ಸರಿಯಾದ ಮಾರ್ಗದರ್ಶನ ಇರಬೇಕು. ಈ ರೀತಿಯಾಗಿ ನಾವು ಸೇವೆಯನ್ನು ಮಾಡಿದ್ರೆ ಅದು ಫಲ ಸಿಕ್ಕರೆ ಏನು ಸಂತೋಷ ಆಗುತ್ತೋ ಅದಕ್ಕಿಂತ ಹೆಚ್ಚಿನ ಸಂತೋಷ ನಾನು ಅಚ್ಚುಕಟ್ಟಾದ ಒಂದು ಸೇವೆಯನ್ನು ಮಾಡಿ ಮುಗಿಸಿದೆ ಅನ್ನುವಂತಹ ನೆಮ್ಮದಿ ಅದು ನಮ್ಮ ಪಾಲಿಗೆ ಬಂದೊದಗುತ್ತೆ. ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಅದರಲ್ಲಿ ಒಂದು ಶಿಸ್ತು, ಸಂಯಮ, ಒಂದು ಪ್ರಾಮಾಣಿಕತನ ಇರಬೇಕು. ಪ್ರಾಮಾಣಿಕವಾದ ಒಂದು ಹೆಜ್ಜೆ ಅದರಲ್ಲಿ ಇರಬೇಕು. ಅದಕ್ಕೋಸ್ಕರ ಈ ಒಂದು ಅವಕಾಶವನ್ನು ಇಲ್ಲಿ ಮಾಡಿಕೊಡಲಾಗಿದೆ. ನೀವು ರಾಯರ ಆರಾಧನೆಯ 1 ವಾರದ ಕಾಲಗಳಲ್ಲಿ ನಡೆಯುವಂತಹ ಈ ಸೇವೆಯಲ್ಲಿ ಪಾಲ್ಗೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಮ್ಮನ್ನು ಸಂಪರ್ಕ ಮಾಡಿ. 1 ವಾರದ ಸೇವೆ ಅಥವಾ 3 ದಿವಸದ ಸೇವೆ. 1 ವಾರದಲ್ಲಿ ರಾಯರ ಸೇವೆ ಮಾಡಲಿಕ್ಕೂ ಕಷ್ಟ ಆಯಿತು ಅಂದರೆ ಕೇವಲ ರಾಯರ ಆರಾಧನೆಯ 3 ದಿವಸಗಳ ಕಾಲದಲ್ಲಿ ತ್ರಿಕಾಲ ಪೂಜೆ, ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ಹೀಗೆ 3 ಕಾಲದಲ್ಲೂ ಕೂಡ ರಾಯರ ಆರಾಧನೆಯನ್ನು ಮಾಡುವಂತಹ ಒಂದು ಅದ್ಭುತವಾದ ಒಂದು ಸೇವಾ ಕಾರ್ಯಕ್ರಮವನ್ನು ಕೂಡ ನಾವು ಆಚರಿಸ್ತಾ ಇದ್ದೀವಿ. ನೀವು ಇದರಲ್ಲಿ ಸುಲಭವಾಗಿ ಪಾಲ್ಗೊಳ್ಳಿ ಹಾಗೂ ರಾಯರ ಅನುಗ್ರಹವನ್ನು ಪಡೆದುಕೊಳ್ಳಿ. ಶ್ರೀಕೃಷ್ಣಾರ್ಪಣಮಸ್ತು.